ವೆಲ್ಕಮ್ ಟು MGC ರಾಕೇಶ್ ಯೂಟ್ಯೂಬ್. ಹಾಯ್ ನಮಸ್ಕಾರ, ಮತ್ತೆಲ್ಲ ಹೇಗಿದ್ರಿ? ನಾವೀಗ ಕೋಟ ಅಮೃತೇಶ್ವರ ದೇವಸ್ಥಾನ ಸ್ವಲ್ಪ ಕೆಳಗೆ ಇತ್ತು ಗಾಣಿ. ಇವತ್ತು ಅಮೃತೇಶ್ವರ ದೇವಸ್ಥಾನ ಪಾರ್ಕಿಂಗ್ ಏರಿಯಾ ಇತ್ತಲ್ಲ, ಅಲ್ಲಿ ಇವತ್ತು ಯಕ್ಷಗಾನ ಇತ್ತು. ಕೋಟ ಅಮೃತೇಶ್ವರ ಮೇಳದವರು ಆ ಯಕ್ಷಗಾನ ಕಾಮಂತ ಬಂದಿತ್ತೆ. ಈಗ ರಾತ್ರಿ ಒಂದು 9 ಗಂಟೆ ಆಯ್ತು. ಆಗ ಯಕ್ಷಗಾನ ಶುರುವಾಯ್ತು, ಮಾತ್ರ ಸ್ವಲ್ಪ ಬೇಗ ಶುರು ಆಯ್ತಲ್ಲ. ಮತ್ತು ಇವತ್ತಿನ ವೀಡಿಯೋದಲ್ಲಿ ಇತ್ತಲ್ಲ ಅಮೃತೇಶ್ವರ ಮೇಳದ ಯಕ್ಷಗಾನ ಎಲ್ಲ ಕಾಣ್ಲಕ್ಕ. ಮತ್ತು ನಾಳೆಂದಿತ್ತಲ್ಲ ಕೋಟ ಅಮೃತೇಶ್ವರಲ್ಲಿ ಗೆಂಡ ಸೇವೆ ಮತ್ತು ನಾಡ್ದ ಹಬ್ಬ ಎಲ್ಲ ಇತ್ತು. ಅದ್ರ ವೀಡಿಯೋ ಹಾಕ್ತಾಯಿಲ್ಲ ಕಾಣಿ. ಮತ್ತು 2026 ಮೊದಲ ವೀಡಿಯೋ ನಮ್ದು ಇವತ್ತು. ಬನ್ನಿ, ಆಗ ನಾವು ಈಗ ಸೀದಾ ಯಕ್ಷಗಾನ ಕಾಂಬ. ಆದಷ್ಟು ಈ ವಿಡಿಯೋ ಎಲ್ಲ ಶೇರ್ ಮಾಡಿ ಅಕ್ಕ. ಹಾಗಂತ ಯುದ್ಧದಲ್ಲಿ ಅವರನ್ನು ಮೀರಿಸುವ ಪರಾಕ್ರಮ ಇನ್ನೊಬ್ಬರಿಲ್ಲ. ಭಾರತದಲ್ಲಿ ಯುದ್ಧದಲ್ಲಿ ಗೆದ್ದಿದ್ದೇವಂತಾದ್ರೆ ಅವ್ರನ್ನ ಮದುವೆ ಆಗ್ತೀರಾ? ನಿನ್ನ ಒಡೆಯ ಅಷ್ಟು ಸಮರ್ಥನೆ ಆದ್ರೆ ಕರೆದುಕೊಂಡು ಬಾ. ಕರೆದುಕೊಂಡು ಬಾ. ನನ್ನ ಹೆಸರು ಸುಮತಿ. ಆಗುತ್ತೆ. ನಿಜವಾಗ್ಲೂ ನನಗೆ ಇಷ್ಟೊತ್ತು ಮಾತಾಡ್ಲಿಕ್ಕೆ ಮನಸ್ಸಿರ್ಲಿಲ್ಲ. ಮಾತಾಡಿದ ಪಕ್ಕದಲ್ಲಿ ಒಂದು ಚಿಣಿಮಿಣಿ ಉಂಟು ಮಾಡಿ, ಅದು ನನ್ನನ್ನೇ ನೋಡುವುದು. ಎಂತದ ಅವಳ ಹೆಸರು? ಎಂತ ಹೊಂದಾಣಿಕೆ, ಒಂದು ಒಳ್ಳೆ ಹೊಂದಾಣಿಕೆ ಉಂಟು ನಮ್ಮಲ್ಲಿ. ಹೆಸರು ಎಂತ ಮಾರ? ನನ್ನ ಹೆಸರು ಸುಮುಖ, ಅವಳ ಹೆಸರು ಸುಮತಿ. ನಿನ್ನ ಹೆಸರು ಸುಮುಖ, ಅವಳ ಹೆಸರು ಸುಮತಿ. ಹೇಗೆ ಜೋಡಿ? ಒಳ್ಳೆ ಅಣ್ಣ ತಂಗಿ ಹೆಸರು ಮಾರ. ಹೌದಲ್ಲ? ಅಣ್ಣ ತಂಗಿ ಹೊಂಡಕ್ಕಾಕಿಲ್ಲ. ಅಣ್ಣ ತಂಗಿ ಹೆಸರು ನೀವು ಹಾಗಿದ್ದಲ್ಲಿ ಹೇಳಿ ನನ್ನ ಧೈರ್ಯ ಕೆಡಿಸಬೇಡಿ. ಹಾಗಂತ ಈ ವಿಷಯವನ್ನು ಒಡೆಯನಿಗೆ ಹೇಳಿ ಆದಷ್ಟು ಬೇಗ ನಾವು ಇಲ್ಲಿ ಬರ್ತೇವೆ. ತಿರುಗಿ ಬಂದೆನು ದೇಶ ಕಾಲನವೆಲ್ಲವ, ತಿರುಗಿ ಬಂದೆನು ದೇಶ ಕಾಲನವೆಲ್ಲವ. ಏನಾಯ್ತು ನಿನಗೆ? ನೀವು ನನಗೆ ಸ್ವಾಮಿ, ನಿಮಗೆ ಶರಣು ಬಂದದ್ದು. ಅಲ್ಲಿ ತಿರುಗಾಟ ಮಾಡಿ ಬಂದದ್ದ ಆಯಾಸ ಆಯ್ತಕ್ಕೆ ಹೌದು. ಬಡಿಯ ಎಲ್ಲೆಲ್ಲ ಹೋದೆ, ಏನೇನು ಮಾಡಿದೆ? ನಿಮ್ಮ ಆಜ್ಞೆಯನ್ನು ಪಡೆದು ತಿರುಗಾಟಕ್ಕೆ ಹೋದವ. ಎಲ್ಲಾ ಕಡೆ ಹೋದೆ, ಧರ್ಮ ಪ್ರಚಾರ ಮಾಡಿದೆ. ಧರ್ಮಾತ್ಮರಾಗಿ ಬದುಕಬೇಕು ಅಂತ ಹೇಳಿದೆಯಲ್ಲ, ಹೌದು, ಒಳ್ಳೇದಾಯ್ತು. ಕೆಲವರು ನನ್ನ ಮಾತು ಕೇಳಲೇ ಇಲ್ಲ. ಕೇಳಲಿಲ್ವಾ? ನಾನು ಹೇಳಿದ್ದೇನೆ ಅಂತ ಹೇಳ್ಬೇಕಿತ್ತು. ಅಲ್ಲಿಗೆ ನಿಮ್ಮ ಹೆಸರು ತೆಗೆದು ಬಿಟ್ಟೆ. ತೆಗಿಲಿಕ್ಕೆ ಹೋದದ್ದ ನೀನು? ಅದಲ್ಲ, ನಿಮ್ಮ ಹೆಸರು ಹೇಳಿದ್ದೆ ತಡ. ಹಾಗೆ ನನ್ನ ವಿಷಯ ಬಗ್ಗೆ ಮಾತಾಡಿದೆ. ನಿಮ್ಮ ಹೆಸರು ಹೇಳಿದ್ದೆ ತಡ. ಎಲ್ಲರೂ ಕೈ ಎತ್ತಂತೆ. ಯಾಕೆ? ಜಯಘೋಷ. ಓ, ನಿನಗೆ ಹೊಡೆಯಲಿಕ್ಕಲ್ಲ. ನಿಮ್ಮ ಬಗ್ಗೆ ಜಯಘೋಷ. ಹಾಗೆ ತಿರುಗಾಟ ಮಾಡಿ ಹಾಗೆ ಬರ್ತಾ ಇರುವಾಗ ನಮ್ಮ ಜಾತಿಯವ ಒಂದು ಹೆಣ್ಣಿನಿಂದ ಹೋಗ್ತಾ ಇದ್ದ. ನಮ್ಮ ಜಾತಿ? ನಾನು ಪಾಪ ಇವ ಎಲ್ಲಿಗೆ ಹೋಗ್ತಾನೆ ಅಂತ ನಾನು ಹಿಂಬಾಲಿಸ್ಕೊಂಡು ಹೋದೆ. ಹೋದವನೇ ಆ ಹೆಣ್ಣಿನ ಗತ್ತೆ ಕೈ ಹಾಕಿ ಬಿಟ್ಟ. ಅವ ಕೈ ಹಾಕಿದ? ಕೈ ಹಾಕಿದ್ದ ತರ ನಾನು ಹೋಗಿ ಕೇಳೇ ಬಿಟ್ಟೆ. ಏನ ನಮ್ಮ ಜಾತಿಯಲ್ಲಿ ಉಟ್ಕೊಂಡು ನೀ ಆ ಹೆಣ್ಣಿನ ಬಲಾತ್ಕಾರ ಮಾಡ್ತಿಲ್ಲ, ಅದು ನಮ್ಮಡಿಯ ಘಟೋತ್ಕಚ ಇರುವಾಗ ನೀನು ಬಲಾತ್ಕಾರ ಮಾಡುವುದಕ್ಕೆ? ನಿನ್ನ ಮಾತಿನ ಅರ್ಥ ಏನಾಯ್ತು? ನಾವೇನು ಬಲಾತ್ಕಾರ ಮಾಡುವುದು? ಯಾರು ಅದ್ರ ಅರ್ಥ ಹಾಗೆ ಮತ್ತು ಅಧಿಕ ಪ್ರಸಂಗ ಹಾಗಲ್ಲ. ತಲೆ ಹೊಡಿ. ನಿಮ್ಮಂತರ ಸಾತ್ವಿಕರು ಇರುವಾಗ ನಮ್ಮ ಜಾತಿಯಲ್ಲಿ ನೀನು ಈ ರೀತಿ ಮಾಡುವುದಕ್ಕೆ ಹೇಳಿದ್ದು. ಧರ್ಮಾತ್ಮರಾಗಿ ಬದುಕಬೇಕು ಅಂತ ಹೇಳಿದ್ದಾರೆ. ಅಂತ ನಿಷ್ಠಾವಂತರು ಇರುವಾಗ ನಾವು ವ್ಯವಹಾರದ ನೀವು ಇಂಥ ಕೆಲಸಕ್ಕೆ ಮುಂದಾಗ್ತೀರಲ್ಲ. ಆ ವಿಷಯ ಹೇಳಿದ್ದೆ ತಡ, ತಪ್ಪಾಯ್ತು ಅಂತ ಕ್ಷಮೆ ಕೇಳಿ ಹೊರಟ ಹೋದ. ಅದು ಆಮೇಲೆ ತಿರುಗಾಟ ಮಾಡಿ ಪ್ರಾಗ್ಜ್ಯೋತಿಷ ಪಟ್ಟಣ ಬಂದೆ. ಅಲ್ಲಿ ಏನು ವಿಶೇಷ? ಅಲ್ಲಿ ಹೆಣ್ಮಕ್ಳು ತಿರುಗಾಟ ಮಾಡ್ತಾ ಇದ್ರು. ನನಗೂ ವಿಚಾರಣೆ ಮಾಡ್ಬೇಕಂತ ಮನ್ಸಾಯ್ತು. ಅಂದ್ರೆ ಯಾವ ಊರು ಯಾವ್ದು, ಎಲ್ಲಿಯವ್ರು ಯಾರು ಅಂತ ಗೊತ್ತಿಲ್ಲಲ್ಲ. ಆ ಹೆಣ್ಣಿನಲ್ಲಿ ಹೋಗಿ ವಿಚಾರಣೆ ಮಾಡಿದೆ. ಅವ್ರು ಹೇಳಿದ್ರು ಭಗದತ್ತನ ತಂಗಿ ಅಂತೆ, ಹೆಸರು ಮೌರಿ. ಅವಳು ನೋಡಿದಾಗ ಆಶ್ಚರ್ಯ ಆಯ್ತು. ಏನು? ಅವ್ರಿಗೆ ಮದ್ವೆ ಆಗ್ಲಿಲ್ಲ ಪ್ರಭು. ಅಲ್ಲ, ಅವಳು ಮದುವೆ ಆಗದಿದ್ದಕ್ಕೂ ಈಗ ಆಶ್ಚರ್ಯ ಆಗುವುದಕ್ಕೂ ಅದೇನ ಅಂದ್ರೆ ಪ್ರಾಯ ಪ್ರಬುದ್ಧ ಹೆಣ್ಣೆ ನೋಡಿ
ನೋಡ್ಲಿಕ್ಕೂ ನಮ್ಮ ಜಾತಿಯಲ್ಲಿ ಅಷ್ಟು ಚಂದವನ್ನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂತ ಚಂದ ಇದ್ರು ಮದುವೆ ಆಗ್ಲಿಲ್ಲ ಯಾಕೆ ಕೇಳಿದೆ? ಅದಕ್ಕೆ ಅವಳು ಹೇಳಿದ್ರು ವಾದದಲ್ಲಿ ಯುದ್ಧದಲ್ಲಿ ಗೆಲ್ಲುವ ವ್ಯಕ್ತಿ ಇದ್ದದ್ದೇ ಹೋಗುವಂತಾದ್ರೆ ಅಂತವ್ರು ನಾನು ಮದುವೆ ಆಗ್ತೇನೆ ಅಂತ ಹೇಳಿದ್ದ ಪ್ರಶ್ನೆ ನೆನಪಾಗಿದ್ದೆ ನಿಮ್ಮದು. ನನ್ನ ವಿಷಯ ಏನು ಹೇಳಿದೆವು? ವಾದದಲ್ಲಿ ನೀವೇನು ಕಡಿಮೆ ಜನ ಅಲ್ಲ. ಯುದ್ಧದಲ್ಲಿ ನಿಮ್ಮನ್ನು ಮೀರಿಸುವಂತ ಪರಾಕ್ರಮ ಇನ್ನೊಬ್ಬರಿಲ್ಲ. ಸರಿ, ನೀವು ಅಲ್ಲಿವರೆಗೆ ಹೋಗಿ ವಾದದಲ್ಲಿ ಯುದ್ಧದಲ್ಲಿ ಗೆದ್ದು ಅವಳನ್ನು ನೀವು ಮದುವೆ ಆಗ್ಬೇಕು. ಒಳ್ಳೆ ವಿಷಯವನ್ನು ಹೊತ್ತು ತಂದೆ ಅಂತಾದ್ರೆ ನಾವಿಲ್ಲಿ ನಿಲ್ಲಬಾರದು. ಮಾಯಾ ವಿದ್ಯೆಯನ್ನ ಪ್ರವೇಶ ಮಾಡಿ ಹೊರಬಿಂಬಾದರೆಯ ಚಂಚಲ ನೇತ್ರ ಪರಿಮಳಿ ಬಗಾತ್ರೆ ಪರಿಮಳಿ ಬಗಾತ್ರೆ ಪರಿಮಳಿ ಬಗಾತ್ರೆ ಎಳೆಗಳು ಎಳೆಗಳು ಪರಿಮಳಿ ಬಗಾತ್ರೆ ಸರಸಲ ಮುನಿದಿ ಕರ ಚರಣ ಕರ ಚರಣ ಸೌಂದರ್ಯದ ಲಲನೆಯವರ ವಿರಂಜಿಯ ಸೃಷ್ಟಿ ವಿದ್ಯಾವಂತ ಸೇವಕ ಅಂದ್ರೆ ನಿನಗೆ ಹೇಳಬೇಕು. ಏನಂದ್ರೆ ಇಂಥ ಒಂದು ಹೆಣ್ಣಿದ್ದಾಳೆ ಅನ್ನುವಂತ ವಿಷಯವನ್ನ ನನಗೆ ವಿಶದೀಕರಿಸಿದವರು ನೀನು. ನಿಜವಾಗಿಯೂ ನಿನ್ನ ನಿಷ್ಠೆಗೆ ನಿನ್ನ ಕರ್ತವ್ಯಕ್ಕೆ ನಾನು ಮೆಚ್ಚಿದ್ದೇನೆ ಅಂದ್ರೆ ತಪ್ಪಲ್ಲ. ಯಾಕೆಂದ್ರೆ ಇಂಥ ಒಂದು ಹೆಣ್ಣನ್ನ ನೋಡುವುದಕ್ಕೆ ಅಥವಾ ಇದನ್ನ ಅನುಭವಿಸುವುದಕ್ಕೆ ಯೋಗ ಭಾಗ್ಯ ಅನ್ನುವುದು ಬೇಕು. ಇಂಥ ಹೆಣ್ಣನ್ನ ಕೈ ಹಿಡಿಯುತ್ತಾನೆ ಅಂತಾದ್ರೆ ಅದು ಈ ಜನ್ಮದ ಪುಣ್ಯ ಅಲ್ಲ, ಜನ್ಮಾಂತರದ ಪುಣ್ಯದ ಫಲದಿಂದ ಅವನಿಗೆ ಸತಿಯಾಗಿ ಬರಬೇಕು ಎನ್ನುವುದಕ್ಕೆ ಎರಡು ಮಾತ್ರವೇ ಇಲ್ಲ. ಕಾರಣ ಏನು ಗೊತ್ತುಂಟ? ಚೆಲ್ಲುವಿಕೆಯ ಚೇತನವೆತ್ತುವಂತ ಸೂರ್ಯ ತೇಜವ ಮೀರಿ ಮೈದೋರಿದವನಾರಿವನು ಸೂರ್ಯ ತೇಜವ ಮೀರಿ ಮೈದೋರಿದವನಾರಿವನು ಧಾರಣೆಯೊಳೆ ಗೈದ ರೂಪದಿ ಶೌರ್ಯ ಧೈರ್ಯ ವಿತರ್ಕ ಬಾದಿ ಶೌರ್ಯ ಕಾರಣಿಕ ಇವನೆಂದು ಗಾಂಭೀರ್ಯದಲ್ಲಿ ಬೆಸಸಿದಳು ಗಾಂಭೀರ್ಯದಲ್ಲಿ ಬೆಸಸಿದಳು ಯಾರು ಬಂದವ ಕಾರಣವೇನಿಲ್ಲ ಸೇರಿದ ಬಗೆಯು ಹೇಗೆ ಇಲ್ಲಿ ಸೇರಿದ ಬಗೆಯು ಹೇಗೆ ಎಲ್ಲಿಂದಲೂ ಇಲ್ಲಿಗೆ ಆಗಮಿಸಿದ ಎನ್ನುವಂತಹ ಸತ್ಯ ನಮಗೆ ತಿಳಿದಿದೆ. ಬಂದವರನ್ನ ಮಾತನಾಡಿಸಬೇಕಾದ್ದು ನಮ್ಮ ಸಂಸ್ಕಾರ ಅಲ್ವೇನೆ? ಹಾಗಾಗಿ ನಿನ್ನ ವಿಚಾರಿಸ್ತಾ ಇದ್ದೇನೆ. ಯಾರು ನೀನು? ನಿನ್ನ ಹೆಸರೇನು? ಇಲ್ಲಿಗೆ ಬಂದಿರುವಂತಹ ಉದ್ದೇಶ ಏನು? ಹೀಗೆ ಕೇಳುವವಳು ಯಾರು ಬಲ್ಲೆಯ? ಇದು ಪ್ರಾಗ್ಜ್ಯೋತಿಷ್ಯ ಪಟ್ಟಣ. ಇಲ್ಲಿಯ ದೊರೆ ಭಗದತ್ತ. ಆ ಭಗದತ್ತನಿಗೆ ನಾನು ಸಹೋದರಿ. ಮುರಾಸುರನಿಗೆ ಮಗಳಾದ್ದರಿಂದ ಮೌರ್ವಿ ಎನ್ನುವ ಹಾಗೆ ನನ್ನನ್ನು ಕರೆದಾಡ್ತಾರೆ. ನೀನ್ಯಾರು ಹೇಳುವೆಯ? ನನ್ನ ಪರಿಚಯ ವೀರಾದ